ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಮತ್ತೊಂದು ಪ್ರಾಬ್ಲಮ್ಸ್ ತಗೊಂಡು ಬಂದಿದ್ದೀನಿ. ಸೊ ಹೇಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಶ್ರೀ ರಾಮರಾಜು ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ ಆಫ್ ಇಸ್ ಇನ್ಕಮ್ ಫಾರ್ ದಿ ಪ್ರೀವಿಯಸ್ ಇಯರ್ 24-25. ಸೊ ಇಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನೇನು ಇವರ ಒಂದು ಇನ್ಕಮ್, ಶ್ರೀ ರಾಮರಾಜು ಏನು ಲಾಸ್ಟ್ 24-25 ಅಲ್ಲಿ ಏನೆಲ್ಲ ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ 12 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನಮ್ಗೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಇಸ್ ಟೋಟಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26 ಇಫ್ ಈಸ್ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್. ಈ ಮೂರು ಕೇಸಲ್ಲಿ ಅವರ ಒಂದು ಟೋಟಲ್ ಇನ್ಕಮ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಯಾವ ತರ ನೀವು ಗ್ರಾಸ್ ಸೊ ಹಾಗಾಗಿ ನಾವು ಆನ್ಸರ್ಸ್ ಅನ್ನ ಮಾಡಬೇಕಾದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ನೋಡಿ ಏನಿದೆಯಪ್ಪ ಅಂದ್ರೆ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಇನ್ ಜಪಾನ್. ನೋಡಿ, ಜಪಾನ್ ಇಂದ ಅರ್ನ್ ಮಾಡ್ತಾ ಇದ್ದಾರೆ ಸ್ಯಾಲ್ರಿಯನ್ನ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ ಜಪಾನ್, ಜಪಾನ್ ಅಲ್ಲಿ ಅರ್ನ್ ಮಾಡಿರ್ತಕ್ಕಂಥ ಇನ್ಕಮ್. ಸೊ ರಿಸೀವ್ ಮಾಡಿರೋದು ಎಲ್ಲಿ ಅಂತ ಹೇಳಿಲ್ಲ, ಹಾಗಾಗಿ ಈ ಒಂದು ಇನ್ಕಮ್ ಅಲ್ಲೇ ಅರ್ನ್ ಮಾಡಿ ಅಲ್ಲೇ ರಿಸೀವ್ ಮಾಡಿದಾನೆ ಅಂತ ಅರ್ಥ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಪ್ಪ, ನೇಚರ್ ಅಂತ ಹೇಳಿದ್ರೆ ಎಂತ ಇನ್ಕಮ್ ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಬಿಕಾಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ ಜಪಾನ್ ಅಲ್ಲಿ ಅರ್ನ್ ಮಾಡಿರ್ತಕ್ಕಂಥ ಇನ್ಕಮ್ ಅದು. ಹಾಗಾಗಿ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರನೇ ಇದನ್ನ ತಗೋಬೇಕಾಗುತ್ತೆ. ಸೊ ಬಿಕಾಸ್ ಫಾರಿನ್ ಇನ್ಕಮ್ ಅಂದ್ರೆ ಫಸ್ಟ್ ಕೇಸಿಂಗ್ ಮಾತ್ರನೇ ಟ್ಯಾಕ್ಸಬಲ್, ಹಾಗಾಗಿ ಅಲ್ಲಿ ಮಾತ್ರನೇ ತಗೊಂಡಿರ್ತಕ್ಕಂಥದ್ದು. ಇದು ಫಸ್ಟ್ ಸಿಚುಯೇಷನ್. ಅಂಡ್ ಸೆಕೆಂಡ್ ಒನ್ ಬಂದು ಏನಿದೆಯಪ್ಪ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ನೋಡಿ, ಇಂಟ್ರೆಸ್ಟ್ ಬರ್ತಾ ಇದೆ, ಬಾಂಡ್ಸ್ ಇಂದ ಇಂಟ್ರೆಸ್ಟ್ ಬರ್ತಾ ಇದೆ. ಯಾವ ಬಾಂಡ್ಸ್ ಅನ್ನ ಕೊಟ್ಟಿರೋದು ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಇಂದ ನಮಗೆ ಆ ಒಂದು ಬಾಂಡ್ಸ್ ಇಂದ ಇಂಟ್ರೆಸ್ಟ್ ಬರ್ತಾ ಇರೋದು. ಹಾಗಾಗಿ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಸೊ ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಈಸ್ ಇಂಡಿಯನ್ ಇನ್ಕಮ್ ಅಂತ ಕರಿಬೇಕು. ಸೊ ಯಾಕೆಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಾನು ಇಂಟ್ರೆಸ್ಟ್ ನ ರಿಸೀವ್ ಮಾಡಿಸ್ತಾ ಇರೋದು ಬಾಂಡ್ಸ್ ಇಂದ, ಹಾಗಾಗಿ ಇಂಡಿಯನ್ ಇನ್ಕಮ್. ಯಾವಾಗ ಇಂಡಿಯನ್ ಇನ್ಕಮ್ ಆಗುತ್ತೆ ಅವಾಗ ಅದು ಮೂರು ಕೇಸ್ಗೂ ಕೂಡ ಟ್ಯಾಕ್ಸಬಲ್ ಆಗುತ್ತೆ. 10,000 ಫಾರ್ ಫಸ್ಟ್ ಅಂಡ್ ಸೆಕೆಂಡ್ ಕೇಸ್ ಅಂಡ್ ಥರ್ಡ್ ಕೇಸ್ ಆಲ್ಸೋ ಟ್ಯಾಕ್ಸಬಲ್ ಫಾರ್ 10,000 ಬಿಕಾಸ್ ಇಟ್ ಈಸ್ ಇಂಡಿಯನ್ ಇನ್ಕಮ್. ದೆನ್ ಥರ್ಡ್ ಪಾಯಿಂಟ್ ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬ್ಯಾಂಗ್ಳೂರ್. ನೋಡಿ, ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇದೆ. ಸೊ ಇಟ್ ಈಸ್ ಆಲ್ಸೋ ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಒಂದು ಇಂಡಿಯನ್ ಇನ್ಕಮ್ ಏನಿದೆ, ಸೊ ದಿಸ್ ಇಸ್ ಆಲ್ಸೋ ಬ್ಯಾಂಗ್ಳೂರಿಂದ ಅರ್ನ್ ಮಾಡ್ತಾ ಇರ್ತಕ್ಕಂಥ ಇನ್ಕಮ್ ಇಂಡಿಯನ್ ಇನ್ಕಮ್. ಸೊ ಹಾಗಾಗಿ ಟ್ಯಾಕ್ಸಬಲ್ ಫಾರ್ 3 ಕೇಸಸ್ 56,000, 56,000, 56,000. ಮೂರು ಕೇಸ್ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಬಂದು ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಫಾರಿನ್ ಕಂಪನಿ. ನೋಡಿ, ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಫಾರಿನ್ ಕಂಪನಿ ಇಂದ ಡಿವಿಡೆಂಡ್ ಬರ್ತಾ ಇದೆ. ಸೊ ರಿಸೀವ್ಡ್ ಇನ್ ಜಪಾನ್, ಜಪಾನ್ ಅಲ್ಲೇ ರಿಸೀವ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಫಾರಿನ್ ಕಂಪನಿ ಬರ್ತಾ ಇರ್ತಕ್ಕಂಥದ್ದು ಅಂಡ್ ರಿಸೀವ್ ಮಾಡ್ತಾ ಇರೋದು ಎರಡು ಕೂಡ ಫಾರಿನ್ ಅಲ್ಲೇ ಆಗಿರೋ, ಜಪಾನ್ ಅಲ್ಲೇ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಫಾರಿನ್ ಇನ್ಕಮ್ ಅಂತ ಕರಿಬೇಕಾಗುತ್ತೆ. ಬಿಕಾಸ್ ಅರ್ನ್ಡ್ ಅಂಡ್ ರಿಸೀವ್ಡ್ ಇನ್ ಫಾರಿನ್ ಅಲ್ಲೇ ಅರ್ನ್ ಮಾಡಿ ರಿಸೀವ್ ಮಾಡಿರ್ತಕ್ಕಂಥದ್ದು. ಎಷ್ಟಪ್ಪ ಅಂತ ಹೇಳಿದ್ರೆ 17,500 ಇದೆ. ಸೊ ಅಲ್ಲಿ ಜಪಾನ್ ಅಲ್ಲಿ ರಿಸೀವ್ ಮಾಡಿದ್ದೇನೆ ಅಂತ ಹೇಳಿದ್ರಿಂದ ಅದು ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ಫಸ್ಟ್ ಕೇಸಿಗೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ ತಗಂಥದ್ದು. ಯಾಕಂದ್ರೆ ಡಿವಿಡೆಂಡ್ ಫಾರಿನ್ ಕಂಪನಿಯಿಂದ ಡಿವಿಡೆಂಡ್ ಬರ್ತಾ ಇದೆ, ರಿಸೀವ್ ಮಾಡ್ತಾ ಇರೋದು ಫಾರಿನ್ ಅಲ್ಲೇ ಆಗಿರೋದ್ರಿಂದ. ಐದನೇದು ಬಂದು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಒರಿಸ್ಸಾ. ಒರಿಸ್ಸಾದಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಇನ್ಕಮ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಈಸ್ ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿಬೇಕು. ಹಾಗಾಗಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಇಂಡಿಯಾದಲ್ಲಿ ಯಾವುದೇ ತರದ ಇನ್ಕಮ್ ಅನ್ನ ಅರ್ನ್ ಮಾಡಿದ್ರೆ ದಟ್ ಈಸ್ ಟ್ಯಾಕ್ಸ್ ನಾಟ್ ಟ್ಯಾಕ್ಸಬಲ್, ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಹಾಗಾಗಿ ಇದು ಎಕ್ಸಮ್ಟೆಡ್ ಇನ್ಕಮ್ ಆಗುತ್ತೆ. ಎಲ್ಲೂ ಕೂಡ ಅಮೌಂಟ್ ಅನ್ನ ತಗೊಳಕ್ ಹೋಗ್ಬೇಡಿ, ಇದು ಎಕ್ಸಮ್ಟೆಡ್ ಫಾರ್ ಆಲ್ ಕೇಸ್. ದೆನ್ ಸಿಕ್ಸ್ ಪಾಯಿಂಟ್ ಬಂದು ಏನಿದೆಪ್ಪ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಫರ್ಮ್ ಇನ್ UK ರೆಮಿಟೆಡ್ ಟು ಇಂಡಿಯಾ. ನೋಡಿ, ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ತಾ ಇದ್ರೆ ಫರ್ಮ್ ಇಂದ, UK ಇರ್ತಕ್ಕಂಥ ಫರ್ಮ್ ಇಂದ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ, ಅದನ್ನ ರೆಮಿಟೆಡ್ ಟು
ರೆಮಿಟೆಡ್ ಟು ಇಂಡಿಯಾ. ಇಂಡಿಯಾ ಅಂದ್ರೆ ರೆಮಿಟೆಡ್ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಅಂತ ಅರ್ಥ. ಬಟ್ ರಿಸೀವ್ ಮಾಡ್ತಾ ಇರೋದು ಫಾರಿನ್ ಅಲ್ಲಿ, ಟ್ರಾನ್ಸ್ಫರ್ ಮಾಡ್ತಾ ಇರೋದು ತಗೊಳಕ್ ಹೋಗೋದಿಲ್ಲ. ಸೊ ರೆಮಿಟ್ ಅಂದ್ರೆ ಟ್ರಾನ್ಸ್ಫರ್, ರೆಮಿಟೆಡ್ ನ ಎಲ್ಲೂ ತಗೊಳಕ್ ಹೋಗ್ಬಿಡಿ, ಅದನ್ನ ಇಗ್ನೋರ್ ಮಾಡಿ. ರೆಮಿಟೆಡ್ ಅಂತ ಏನ್ ಕೊಟ್ಟಿರ್ತಾರೆ, ಬಟ್ ರಿಸೀವ್ಡ್ ಆಗಿರೋದು ಫಾರಿನ್ ಅಲ್ಲಿ ರಿಸೀವ್ಡ್ ಆಗಿರೋದು. ಹಾಗಾಗಿ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎ ಫರ್ಮ್ ಇನ್ ಯು ಕೆ ನಲ್ಲಿ ಇರ್ತಕ್ಕಂಥ ಫರ್ಮ್ ಇಂದ ಇಂಟ್ರೆಸ್ಟ್ ನ ರಿಸೀವ್ ಮಾಡಿದ್ದಾರೆ. ರಿಸೀವ್ ಮಾಡ್ಕೊಂಡಾದ್ಮೇಲೆ ಇಂಡಿಯಾಗೆ ರೆಮಿಟೆಡ್ ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ರೆಮಿಟೆಡ್ ನ ಎಲ್ಲೂ ತಗೊಳಕ್ ಹೋಗ್ಬೇಡಿ. ರಿಸೀವ್ ಮಾಡೋದಲ್ಲಿ ಅಲ್ಲಿ ಮಾತ್ರ ನೋಡ್ಕೊಳ್ಳಿ. ಸೊ ಫಾರಿನ್ ಇನ್ಕಮ್ ಅಂತ ಕರಿತೀವಿ, ಯು ನಲ್ಲೇ ರಿಸೀವ್ ಮಾಡಿದ್ದಾನೆ. ಸೊ ಫಾರಿನ್ ಇನ್ಕಮ್ ಅಂತ ಬಂದ್ರೆ ಇಟ್ ಇಸ್ ಟ್ಯಾಕ್ಸಬಲ್ ಫಾರ್ ಫಸ್ಟ್ ಕೇಸ್ ಓನ್ಲಿ. ಸೊ 15,000 ಫಸ್ಟ್ ಕೇಸಿಗೆ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ, ಯಾವ ಕೇಸ್ಗೂ ಬರಲ್ಲ. ಸೊ ರೆಮಿಟೆಡ್ ತಗೊಳಕ್ ಹೋಗ್ಬೇಡಿ, ಓನ್ಲಿ ರಿಸೀವ್ಡ್ ಎಲ್ಲಿ ಅದ್ ಮಾತ್ರ ನೋಡಿ ಅಷ್ಟೇ. ಸೆವೆಂತ್ ಬಂದು ಅಮೌಂಟ್ ರಿಸೀವ್ಡ್ ಫ್ರಮ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಸೊ PPF ಇಂದ ಪ್ರಾವಿಡೆಂಟ್ ಫಂಡ್ ಅನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಅನ್ನ ರಿಸೀವ್ ಮಾಡಿದ್ದಾರೆ. ಸೊ ಅದನ್ನ ನಾವು ಎಕ್ಸಮ್ಟೆಡ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು, ಬಿಕಾಸ್ PPF ಇಸ್ ಎಕ್ಸಮ್ಟೆಡ್. ಸೊ ಹಾಗಾಗಿ ಎಲ್ಲೂ ಕೂಡ ತಗೊಳಕ್ ಹೋಗ್ಬೇಡಿ, ಅದು ಎಕ್ಸಮ್ಟೆಡ್ ಇನ್ಕಮ್. ಪೇಮೆಂಟ್ ಅಮೌಂಟ್ ರಿಸೀವ್ಡ್ ಫ್ರಮ್ PPF ಅಂತ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ದಟ್ ಈಸ್ ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಇನ್ ಚೀನಾ. ನೋಡಿ, ಚೀನಾದಲ್ಲಿ ಸರ್ವಿಸಸ್ ಅನ್ನ ರೆಂಡರ್ ಮಾಡೋದಕ್ಕೆ ಸೊ ಕಮಿಷನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೇನೆ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇರೋದು. ಸೊ ನೀವೆಲ್ಲೇ ಸರ್ವಿಸ್ ಕೊಡಿ, ಇಂಡಿಯಾದಲ್ಲಿ ನೀವು ರಿಸೀವ್ ಮಾಡ್ಕೊಳ್ತೀರಾ ಅಂದ್ರೆ ಅದನ್ನ ಇಂಡಿಯನ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ ಇಂಡಿಯನ್ ಇನ್ಕಮ್ ಅಂತ ಟ್ರೀಟ್ ಮಾಡಿದಿರಾ ಅಂತ ಹೇಳಿದ್ರೆ ನೀವು ಅದು ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. 25,000 ಅಂಡ್ 25,000 ಮೂರು ಕೇಸಸ್ ಅಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ₹50,000 ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಕೊಚ್ಚಿನ್. ಕೊಚ್ಚಿನ್ ಕಂಟ್ರೋಲ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಕಂಟ್ರೋಲ್ಡ್ ಕೊಚ್ಚಿನ್ ಇನ್ ದ ಸೆನ್ಸ್ ವಿತ್ ಇಂಡಿಯಾದಲ್ಲೇ ಕಂಟ್ರೋಲ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಕಂಟ್ರೋಲ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಸೊ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ, ಬಟ್ ಇಟ್ ಈಸ್ ಕಂಟ್ರೋಲ್ಡ್ ಫ್ರಮ್ ಕೊಚ್ಚಿನ್ ಇಂದ ಕಂಟ್ರೋಲ್ ಆಗಿರೋದ್ರಿಂದ ದಿಸ್ ಈಸ್ ಕಂಟ್ರೋಲ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡಿ. ದಟ್ ಈಸ್ ಕಂಟ್ರೋಲ್ಡ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಸೊ ಹಾಗೆ ಈ ಕಂಟ್ರೋಲ್ಡ್ ಇನ್ಕಮ್ ಅಂತ ಗೊತ್ತಾದ್ಮೇಲೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಫಸ್ಟ್ ಟೂ ಕೇಸ್ಗೆ ಟ್ಯಾಕ್ಸಬಲ್ ಆಗುತ್ತೆ. ಎಷ್ಟು ಅಂತಪ್ಪ ಅಂದ್ರೆ 50,000 ಇದೆ. ಸೊ 50,000 ಈಸ್ ಟ್ಯಾಕ್ಸಬಲ್ ಫಾರ್ ಫಸ್ಟ್ ಟೂ ಕೇಸಸ್. ನೆಕ್ಸ್ಟ್, ಪ್ರಾಫಿಟ್ ಆಫ್ ಬಿಸ್ನೆಸ್ ಇನ್ ರಾಂಚಿ. ನೋಡಿ, ರಾಂಚಿನಿಂದ ಇರ್ತಕ್ಕಂಥ ಬಿಸ್ನೆಸ್ ಇಂದ ಪ್ರಾಫಿಟ್ ಬರ್ತಾ ಇದೆ. ರಾಂಚಿ ಇರೋದು ಕೂಡ ಇಂಡಿಯಾದಲ್ಲೇ. ಹಾಗಾಗಿ ಸೊ ರಾಂಚಿ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಸಲ ನೀವು MS ಧೋನಿನ ನೆನಪಿಸ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಇಂಡಿಯನ್ ಇನ್ಕಮ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇದು ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್. ಸೊ ಯಾವಾಗ ಇಂಡಿಯನ್ ಇನ್ಕಮ್ ಅಂತ ಗೊತ್ತಾಗ್ಬಿಡುತ್ತೆ ಆಗ ಅದನ್ನ 60,000 ಮೂರು ಕೇಸಸ್ ಅಲ್ಲೂ ಹಾಕಿ. 60,000, 60,000, 60,000 ಮೂರು ಕೇಸಲ್ಲಿ ಅದು ಟ್ಯಾಕ್ಸಬಲ್. ನೆಕ್ಸ್ಟ್, ಅಮೌಂಟ್ ಬ್ರಾಟ್ ಟು ಇಂಡಿಯಾ ಔಟ್ ಆಫ್ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಪ್ರಾಫಿಟ್ ಅರ್ನ್ಡ್ ಇನ್ ಇಂಗ್ಲೆಂಡ್ 8,000 ಇದೆ. ದಟ್ ಈಸ್ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಈಸ್ ಎಕ್ಸಮ್ಟೆಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಸೊ ಇಟ್ ಈಸ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಸೊ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. ಮೂರು ಕೇಸಸ್ ಅಲ್ಲೂ ಅದು ಟ್ಯಾಕ್ಸಬಲ್ ಇರೋದಿಲ್ಲ, ಬಿಕಾಸ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅನ್ನ ಬ್ರಾಟ್ ಮಾಡಿದ್ದಾರೆ ಅಂದ್ರೆ ಅದು ಎಕ್ಸಮ್ಟೆಡ್ ಅಂತ ಅರ್ಥ. ನೆಕ್ಸ್ಟ್ ಬಂದು ಶೇರ್ ಆಫ್ ಇನ್ಕಮ್ ಫ್ರಮ್ HUF. ಇನ್ಕಮ್ ಫ್ರಮ್ HUF ಗೊತ್ತಿಲ್ಲ. ಸೊ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ಶೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಸೊ ಅದು ಕೂಡ ಎಕ್ಸಮ್ಟೆಡ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ ಎಕ್ಸಮ್ಟೆಡ್ ಇನ್ಕಮ್. ಸೊ ಎಲ್ಲೂ ಕೂಡ ಅಮೌಂಟ್ ಅನ್ನ ತಗೊಳಕ್ಕೆ ಹೋಗ್ಬೇಡಿ, ಎಕ್ಸಮ್ಟೆಡ್ ಇನ್ಕಮ್. ಈಗ ನೀವು ಟೋಟಲ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದೇ ಗ್ರಾಸ್ ಟೋಟಲ್ ಇನ್ಕಮ್. ದಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಫಸ್ಟ್ ಕಾಲಮ್ ನೀವು ಫುಲ್ ಇಷ್ಟು ಕೂಡ ಟೋಟಲ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ನೋಡಿದ್ರೆ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ 3,93,500 ಫಸ್ಟ್ ಕಾಲಮ್ ಅಲ್ಲಿ ಬರುತ್ತೆ. ಅಂಡ್ ಸೆಕೆಂಡ್ ಕಾಲಮ್ ಅಲ್ಲಿ 2,01,000 ಅಂಡ್ ಥರ್ಡ್ ಕಾಲಮ್ ಅಲ್ಲಿ 1,51,000 ನಿಮಗೆ ಸಿಗುತ್ತೆ.
ಸೊ ಇದು ಗ್ರಾಸ್ ಟೋಟಲ್ ಇನ್ಕಮ್. ಸೊ ಈ ತರ ನಿಮಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. 14 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನೋಡ್ಕೊಳ್ಳಿ. ಸೊ ಇದೇ ತರ ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾರೆ. ಇದು ಕೂಡ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಇರ್ತಕ್ಕಂಥ ಕ್ವಶನ್. ಓಕೆ, ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.